ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋವನ್ನು ನಾನು ಕ್ವಿಕ್ಕಾಗಿ ಮಾಡ್ತಾ ಇದ್ದೇನೆ. ಯಾಕಂತ ಕೇಳಿದ್ರೆ KCET 5 o'clockಗೆ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗುತ್ತೆ. ಈಗ ನಾನು ಹೇಳೋದು, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ರ್ಯಾಂಕ್ ತುಂಬ ವೇರಿಯೇಷನ್, ತುಂಬ ಹೈ ಇದ್ದರೆ ಅರೌಂಡ್ 1 lakh ಎಬೋ ಅಂತಲೇ ಅಲ್ಲ, ನಿಮಗಿದು ಈ ಕಾಲೇಜಸ್ಗಳ ಲಿಸ್ಟನ್ನು ಹೇಳುತ್ತೇನೆ. ಒಂದಿಷ್ಟು ನ್ಯೂಲಿ ಆ್ಯಡೆಡ್ ಕಾಲೇಜಸ್ಗಳು, ನ್ಯೂಲಿ ಅಂದರೆ ಈ ಇಯರ್ ಅಂತಲ್ಲ, ಒಂದು 2-3 years ಆಯಿತಾ. ಫ್ರಮ್ 2-3 years ಇನ್ನು ಫಸ್ಟ್ ಔಟ್ಪುಟ್ ಬ್ಯಾಚ್ ಇನ್ನೂ ಹೊರಗಡೆ ಬರಲಿಲ್ಲ, ಆ್ಯಂಡ್ ಅಷ್ಟು ನೇಮಿಂಗಲ್ಲಿ ಇನ್ನೂ ಬರದೇ ಇರೋ ಕೆಲವೊಂದಿಷ್ಟು ಕಾಲೇಜ್ಗಳನ್ನು ನಾನು ಹೇಳ್ತಾ ಇದ್ದೇನೆ. ಇದನ್ನು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಹಾಕೊಂಡಿರಿ ಎಟ್ ದ ಎಂಡ್. ಇದು ನ್ಯೂ ಕಾಲೇಜಸ್ಗಳಾಗಿರ್ಬೋದು, ಬಟ್ ಕೆಲವೊಂದು ನ್ಯೂ ಕಾಲೇಜಸ್ಗಳು ನಿಮಗೆ ಒಳ್ಳೆ ಇದನ್ನು ಕೊಡ್ಬೋದು, ಏನು ಹೇಳ್ತಾರೆ, ಪ್ಲೇಸ್ಮೆಂಟನ್ನು ಕೊಡ್ಬೋದು, ಒಳ್ಳೆ ಎಜುಕೇಷನ್ ಕ್ವಾಲಿಟಿಯನ್ನು ಕೊಡ್ಬೋದು. ಸೊ ಯಾರ್ಯಾರಿಗೆ ತುಂಬ ಹೈಯೆಸ್ಟ್ ರ್ಯಾಂಕಿಂಗ್ ಇದೆ, ಸರ್ ಯು ಹ್ಯಾವ್ ಬಿನ್ ನಾಟ್ ಅಲಾಟೆಡ್ ಅಂತ ಬರ್ತಾ ಇದೆ ನನಗೆ, ಸೊ ನನಗೆ ಕಾಲೇಜ್ ಸಿಗುತ್ತೋ ಇಲ್ಲೋ ಅಂತ ಹೇಳ್ತಾ ಇದ್ದೀರಲ್ಲ, ಸೊ ಅಂಥ ಸ್ಟೂಡೆಂಟ್ಸ್ಗಳಿಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ. ನೀವಂದರೆ ಕೆಲವೊಂದಿಷ್ಟು ಕಾಲೇಜಸ್ಗಳು ಆಲ್ರೆಡಿ ನೇಮಿಂಗಲ್ಲಿ ಇದೆ, ಮೋರ್ ದ್ಯಾನ್ 4-5 years ಆದರೂ ಕೂಡ, 5-10 years ಆದರೂ ಕೂಡ ಅಲ್ಲಿ ಕೆಲವೊಂದಿಷ್ಟು ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ಗಳು ಒಳ್ಳೆ ಇರೋದಿಲ್ಲ, ಅಥವಾ ಫ್ಯಾಕಲ್ಟೀಸ್ಗಳು ಒಳ್ಳೆ ಇರೋದಿಲ್ಲ. ಸೊ ಅಂಥ ಕಾಲೇಜ್ಗಳಿಗೆ ಹೋಗೋದಕ್ಕಿಂತ ನ್ಯೂಲಿ ಅಂದರೆ ಸ್ಟಾರ್ಟೆಡ್ ಕಾಲೇಜಸ್ ನೀವು ಹೋಗ್ಬೋದು. ಯಾಕಂತ ಕೇಳಿದ್ರೆ ಅವ್ರು ಯೂನಿವರ್ಸಿಟಿ ಆಗಿರುತ್ತೆ, ಆ್ಯಂಡ್ ನ್ಯೂಲಿ ಬಿಲ್ಟ್ ಆಗಿರ್ಲಿಕ್ಕೆ ಹೋಗಿ ಅವರಿಗೆ ಏನು ಒಂದು ಪ್ಲೇಸ್ಮೆಂಟ್ ಒಳ್ಳೆ ಮಾಡಬೇಕು ಅಂತೇಳಿ ಒಂದು ಇದಿರುತ್ತೆ. ಸೊ ಅಂಥ ಕಾಲೇಜ್ಗಳ ಲಿಸ್ಟನ್ನು ಹೇಳ್ತಾ ಇದ್ದೇನೆ. ಸೊ ನಿಮ್ಗೆ ಇಷ್ಟ ಇದ್ದರೆ ಈ ಕಾಲೇಜ್ಗಳನ್ನು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಹಾಕ್ಕೊಳ್ಳಿ. ಯಾವ ಕಾಲೇಜ್ಗಳು ಒಂದು 3-4 years ಬ್ಯಾಕ್ ಸ್ಟಾರ್ಟ್ ಆಗಿದ್ದು, 2-3 years ಬ್ಯಾಕು, ಮತ್ತು ಈ ವರ್ಷ ಕೆಲವೊಂದಿಷ್ಟು ಕಾಲೇಜ್ಗಳು ಆ್ಯಡ್ ಆಗಿದೆ. ಅದರಲ್ಲಿ ಕೆಲವೊಂದು ಬ್ಯಾಂಗ್ಳೂರಿನ ಕೆಲವೊಂದು ಕಾಲೇಜನ್ನು ನಾನು ನೇಮ್ ಮಾಡ್ತಾ ಇದ್ದೇನೆ. ನಿಮಗೆ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಯಾವುದೂ ಕಾಲೇಜ್ ಸಿಗ್ತಾ ಇಲ್ಲ ಸರ್, ನನಗೆ ಟೆನ್ಷನ್ ಆಗ್ತಾ ಇದೆ ಅಂತಿದ್ದವರು ಈ ಕಾಲೇಜ್ಗಳನ್ನು ಆ್ಯಡ್ ಮಾಡ್ಬೋದು ಎಟ್ ದ ಎಂಡ್. ಏನು ಲಾಸ್ ಇಲ್ಲ. ದೀಸ್ ಆಲ್ ಆರ್ ನ್ಯೂಲಿ ಸ್ಟಾರ್ಟೆಡ್ ಕಾಲೇಜು. ಇಲ್ಲಿ ಔಟ್ಪುಟ್ ಬ್ಯಾಚ್ ಇನ್ನೂ ಬರಲಿಲ್ಲ, ಇವಾಗಲೇ ಹೇಳ್ತಾ ಇದ್ದೇನೆ, ಔಟ್ಪುಟ್ ಬ್ಯಾಚ್ ಬರಲಿಲ್ಲ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಕೀಪ್ ಆಲ್ ದೀಸ್ ಕಾಲೇಜಸ್. ಓಕೆ, ಸೊ ಇದರಲ್ಲಿ ನಾನು ಇದನ್ನು ಆರ್ಡ್ರಲ್ಲಿ ಹೇಳ್ತಾ ಇಲ್ಲ, ಅಂದರೆ ಒಂದು ಲೆವೆಲಲ್ಲಿ ಆರ್ಡ್ರಲ್ಲಿ ಇದೆ, ಬಟ್ ಆದರೂ ಕೂಡ ನಾನು ಯಾವ ಕಾಲೇಜ್ ಅಂತ ನಿಮ್ಗೆ ತೋರಿಸ್ತಾ ಇದ್ದೆ ನೋಡಿ. ಇದನ್ನು ಫಸ್ಟಿಗೆ ನಿಮಗೆ ಚಾಣಕ್ಯ ಯೂನಿವರ್ಸಿಟಿ ಅಂತ ಬರುತ್ತೆ, ದ ಚಾಣಕ್ಯ ಯೂನಿವರ್ಸಿಟಿ. ಇದು ಬರೋದು ನಿಮಗೆ ಬೆಂಗಳೂರಲ್ಲೇ ಬರುತ್ತೆ, ದೇವನಹಳ್ಳಿ ತಾಲೂಕಲ್ಲಿ ಬರುತ್ತೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟು ಅಲ್ಲಿ ಬರುತ್ತೆ. ಇದೊಂದು ಚಾಣಕ್ಯ ಯೂನಿವರ್ಸಿಟಿ ರೀಸೆಂಟಾಗಿ ಸ್ಟಾರ್ಟ್ ಆಗಿದ್ದು. ಓಕೆ, ವೆರಿ ರೀಸೆಂಟಾಗಿ ಸ್ಟಾರ್ಟ್ ಆಗಿದ್ದು. ಸೊ ಇದನ್ನು ನಿಮ್ಮ ಲಿಸ್ಟಲ್ಲಿ ಇಟ್ಕೊಳ್ಬೋದು. ಒಂದು ಆಯಿತಾ, ಚಾಣಕ್ಯ ಯೂನಿವರ್ಸಿಟಿ, ದ ಚಾಣಕ್ಯ ಯೂನಿವರ್ಸಿಟಿ. ಇನ್ನೊಂದು ವಿದ್ಯಾಶಿಲ್ಪ ಅಂತ. ಓಕೆ, ಸೊ ಇಲ್ಲಿ ನೋಡಿ, ನಾನು ನಿಮ್ಗೆ ಇಲ್ಲೇ ಟೈಪ್ ಮಾಡಿ ತೋರಿಸ್ತಾ ಇದ್ದೆ ನೋಡಿ, ವಿದ್ಯಾಶಿಲ್ಪ ಯೂನಿವರ್ಸಿಟಿ. ಫೈನಾ. ಈ ವಿದ್ಯಾಶಿಲ್ಪ ಯೂನಿವರ್ಸಿಟಿನೂ ಕೂಡ ರೀಸೆಂಟಾಗಿ ಸ್ಟಾರ್ಟ್ ಆಗಿದ್ದು. ಸೊ ಇದನ್ನು ಕೂಡ ನಿಮ್ಮ ಆಪ್ಷನ್ ಎಂಟ್ರಲ್ಲಿ ಇಟ್ಕೊಳ್ಬೋದು. ಸರಿನಾ? ವಿದ್ಯಾಶಿಲ್ಪ ಯೂನಿವರ್ಸಿಟಿ ಎರಡನೇದು ಆಯಿತಾ. ಮೂರನೇದು ಅಂದರೆ ಇದು ನಾನು ಆರ್ಡ್ರಲ್ಲಿ ಹೇಳ್ತಾ ಇಲ್ಲ, ರ್ಯಾಂಡಮ್ ಆಗಿ ಹೇಳ್ತಾ ಇರೋದು, ಆದಿತ್ಯನೂ ಕೂಡ ತುಂಬ ರೀಸೆಂಟಾಗಿ ಸ್ಟಾರ್ಟ್ ಆಗಿದ್ದು. ನಾನು ನಿಮಗಿಲ್ಲಿ ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ಇದು ಎಕ್ಸಾಕ್ಟ್ಲಿ ಅಂದರೆ ಹೆಸರುಘಟ್ಟ ಇದರಲ್ಲಿ ಬರುತ್ತೆ, ಎಕ್ಸಾಕ್ಟ್ಲಿ ಯಲಹಂಕದಲ್ಲಿಲ್ಲ, ಹೆಸರುಘಟ್ಟ ಹೋಬಳಿಯಲ್ಲಿ ಬರುತ್ತೆ. ಸೊ ಸ್ವಲ್ಪ ಔಟ್ಸ್ಕರ್ಟಲ್ಲಿದೆ ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಇದು ಹೆಚ್ಚಿನವ್ರು ಹಾಕಿದ್ದಾರೆ ಅಂದ್ಕೊಳ್ತೇನೆ. ಎಟ್ ದ ಎಂಡ್ ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ ಹಾಕಿರ್ತೀರಾ. ಸೊ ಇದನ್ನು ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೇನೆ. ಇದು ಕೂಡ ರೀಸೆಂಟಾಗಿ ಸ್ಟಾರ್ಟ್ ಆಗಿದ್ದು. ಅದು ಬಿಟ್ಟರೆ ನಿಮಗೆ ರಾಯ್ ಅಂತ ಒಂದು ಹೊಸ ಕಾಲೇಜ್ ಇದೆ, ರಾಯ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ ಇಲ್ಲಿದೆ ನೋಡಿ, ರಾಯ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಇದು ಕೂಡ ಬೆಂಗಳೂರಲ್ಲೇ ಇರೋದು, ಆ್ಯಂಡ್ ಸ್ವಲ್ಪ ಔಟ್ಸ್ಕರ್ಟಲ್ಲಿದೆ, ಕಂಪ್ಲೀಟ್ಲಿ ಅಂದರೆ ರಿಮೋಟ್ ಏರಿಯಾದಲ್ಲಿದೆ. ರಾಯ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ ನೆಲಮಂಗಲದಲ್ಲಿ ಬರುತ್ತೆ, ನೆಲಮಂಗಲ ರೋಡು. ಆಲ್ಮೋಸ್ಟ್ ಈಗ ಆದಿತ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ ನೋಡಿ, ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅದರಿಂದ ಸ್ವಲ್ಪ ಮುಂದ್ಗಡೆ ಹೋದರೆ, ರೈಟ್ ಸೈಡ್ ಹೋದರೆ ನಿಮಗೆ ಇಲ್ಲಿ ನೆಲಮಂಗಲ ರೋಡಲ್ಲಿ ಇದು ಸಿಗುತ್ತೆ, ಯಾವುದು ರಾಯ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ. ಇದನ್ನು ಕೂಡ ನಿಮ್ಮ ಲಿಸ್ಟಲ್ಲಿ ನೀವು ಇಟ್ಕೊಳ್ಬೋದು. ಇದು ಕೂಡ ನ್ಯೂಲಿ ಆ್ಯಡೆಡ್. ಅದು ಬಿಟ್ಟರೆ ಡಾಕ್ಟರ್ ಎಚ್ ಎನ್ ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗು, ಇದು ಕೂಡ ರೀಸೆಂಟಾಗಿ ಸ್ಟಾರ್ಟ್ ಆಗಿದ್ದು. ಇದು ಬೆಂಗಳೂರಲ್ಲೇ ಬರುತ್ತೆ. ಇದನ್ನು ಕೂಡ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಇಟ್ಕೊಳ್ಬೋದು, ಡಾಕ್ಟರ್ ಎಚ್ ಎನ್ ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಅದು ಬಿಟ್ಟರೆ ಇನ್ನೊಂದು ರತಿನಾಮ್ ಅಂತ, ಇದು ಕೂಡ ರೀಸೆಂಟಾಗಿ ಸ್ಟಾರ್ಟ್ ಆಗಿದ್ದು, ರತಿನಾಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳಿದ್ದು. ಇದು ಕೂಡ ನಿಮಗೆ ಬೇಗೂರು ಹೋಬಳಿಯಲ್ಲಿ ಬರುತ್ತೆ, ಬೆಂಗಳೂರು ಸೌತ್. ಸೊ ರತಿನಾಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಕೆಲವರಿಗೆ ಗೊತ್ತಿಲ್ಲ. ಈ ಕಾಲೇಜನ್ನು ಕೂಡ ನಿಮ್ಮ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಆಯಿತಾ. ಸೊ ಇದು ಬಿಟ್ಟು ಇನ್ನೊಂದು ನಾನು ಇದರಲ್ಲಿ ನೋಡಿದ್ದೇನೆ, ಬಟ್ ನನಗೆ ಇದರಲ್ಲಿ ಸಿಗಲಿಲ್ಲ, ಯಾವುದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಸಿಗಲಿಲ್ಲ.
ಹೆಸರುಘಟ್ಟ ರೋಡಲ್ಲೇ ಬರುತ್ತೆ. ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗಿಂತ ಸ್ವಲ್ಪ ಮುಂದುಗಡೆ ಸಪ್ತಗಿರಿ ಫಸ್ಟ್ ಬರುತ್ತೆ, ಅದಾದ ನಂತರ ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬರುತ್ತೆ. ರೋಡ್ ಅಂದರೆ ನೀವು ಹೆಸರುಘಟ್ಟ ರೋಡಲ್ಲಿ 8th ಮೈಲಿಂದ ಒಳಗಡೆ ಬಂದಾಗ ಹೆಸರುಘಟ್ಟ ರೋಡಲ್ಲೇ ಕಂಟಿನ್ಯೂಸ್ ಆಗಿರುತ್ತೆ. ಫಸ್ಟಿಗೆ ಸಪ್ತಗಿರಿ, ನಿಮಗೆ ಬರೋವಾಗ ರೈಟ್ ಸೈಡಲ್ಲಿ ಸಪ್ತಗಿರಿ ಸಿಗುತ್ತೆ, ಲೆಫ್ಟ್ ಸೈಡಲ್ಲಿ ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಗುತ್ತೆ. ಅಲ್ಲೇ ಸ್ವಲ್ಪ ಮುಂದುಗಡೆ ಬಂದರೆ ಆದಿಶಂಕರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಒಂದು ಸ್ಟಾರ್ಟ್ ಆಗಿದೆ, ಆದಿಶಂಕರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಅಂತ. ಬಟ್ ಅದನ್ನು ನಾನು ಸೀಟ್ ಮ್ಯಾಟ್ರಿಕ್ಸಲ್ಲಿ ನನಗೆ ನೋಡಿದಾಗ ಸಿಗಲಿಲ್ಲ. ಮೇ ಬಿ ನೆಕ್ಸ್ಟ್ ಇದರಲ್ಲಿ ಸಿಗ್ಬೋದೇನೋ, ನೆಕ್ಸ್ಟ್ ಸೆಕೆಂಡ್ ರೌಂಡಿಗೆ ಅದನ್ನು ಆ್ಯಡ್ ಮಾಡ್ಬೋದೇನೋ. ಅವ್ರು ಬೋರ್ಡನ್ನು ಕೂಡ ಹಾಕಿದ್ದಾರೆ, ಆದಿಶಂಕರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಮತ್ತು ಅಲ್ಲಿ ಯೂನಿವರ್ಸಿಟಿ ಅಂತಲೂ ಹಾಕ್ಕೊಂಡಿದ್ದಾರೆ, ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ಓಕೆ, ಸೊ ಅಂದರೆ ವಿಶ್ವವಿದ್ಯಾನಿಲಯ ಆಗುತ್ತೇನೋ, ವಿಶ್ವವಿದ್ಯಾನಿಲಯ ಆಗ್ಬೋದು ಸಹ ಇದರಲ್ಲಿ ಸ್ವಲ್ಪ ಇದರಲ್ಲೇ. ಸೊ ವಿಶ್ವವಿದ್ಯಾಲಯ ಆದರೆ ಅದು ಕೂಡ ಆ್ಯಡ್ ಆದರೆ ಅದನ್ನು ನೋಡ್ಕೊಳ್ಳಿ. ನೀವು ಒಂದ್ಸತಿ ಸರ್ಚ್ ಮಾಡಿ, ನೀವು ಆಪ್ಷನ್ ಎಂಟ್ರಿನ ಮಾಡುವಾಗ ಇದನ್ನು ಸರ್ಚ್ ಮಾಡಿ, ಆದಿಶಂಕರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಓಕೆ, ಸೊ ಇದಿಷ್ಟು ಕಾಲೇಜ್ಗಳು ನಿಮ್ಮ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸು. ಯಾವ್ದು ಅಂತ ಕೆಲವರಿಗೆ ಇದೆಲ್ಲ ಗೊತ್ತಿಲ್ಲ. ಕೆಲವರು ಚಾಣಕ್ಯ ಯೂನಿವರ್ಸಿಟಿ ಮತ್ತು ವಿದ್ಯಾಶಿಲ್ಪ ಯೂನಿವರ್ಸಿಟಿನ ಆ್ಯಡ್ ಮಾಡಿರ್ತಾರೆ, ಆದಿತ್ಯವನ್ನು ಆ್ಯಡ್ ಮಾಡಿರ್ತಾರೆ. ಬಟ್ ಈ ಡಾಕ್ಟರ್ ಎಚ್ ಎನ್ ನ್ಯಾಷನಲ್ ಕಾಲೇಜು ಇದು ನ್ಯೂಲಿ ಬಿಲ್ಟು, ಆದಿತ್ಯವನ್ನು ಆ್ಯಡ್ ಮಾಡಿರ್ತೀರಾ. ಅದು ಬಿಟ್ಟರೆ ನಿಮಗೆ ರತಿನಾಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಥವಾ ಕಾಲೇಜ್ ಆಫ್ ಇಂಜಿನಿಯರಿಂಗು ಅದೊಂದು, ಮತ್ತು ರಾಯ್ ಟೆಕ್ನಾಲಜಿ ಅನ್ನೋದು ಔಟ್ಸ್ಕರ್ಟಲ್ಲಿದೆ, ಆದಿತ್ಯನೂ ಕೂಡ ಔಟ್ಸ್ಕರ್ಟಲ್ಲಿರೋದು. ಬಟ್ ನಿಮಗೆ ಸರ್ ನನಗೆ ಒಂದು ಕಾಲೇಜ್ ಬೇಕು ಅಂತಾದರೆ ಅಟ್ ದ ಎಂಡ್ ಇದಿಷ್ಟು ಕಾಲೇಜನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಚಾಣಕ್ಯ ಯೂನಿವರ್ಸಿಟಿ, ವಿದ್ಯಾಶಿಲ್ಪ ಯೂನಿವರ್ಸಿಟಿ, ರಾಯ್ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟು, ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗು, ಡಾಕ್ಟರ್ ಎಚ್ ಎನ್ ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗು, ರತಿನಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಅದು ಬಿಟ್ಟರೆ ಇದು ಇನ್ನೂ ನಿಮಗೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಸಿಕ್ಕಿಲ್ಲ, ಶ್ರೀ ಆದಿಶಂಕರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ಅದು ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಅದು ಕೂಡ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ. 5 o'clockವರೆಗೂ ಟೈಮ್ ಇದೆ. ಯಾರ್ಯಾರ್ದು ತುಂಬ ಹೈಯೆಸ್ಟ್ ರ್ಯಾಂಕಿಂಗ್ ಹೋಗಿದೆ ಅಥವಾ ಈ ಎಲ್ಲ ಕಾಲೇಜ್ಗಳು ನಿಮಗೆ ನಿಯರ್ ಬೈ ಬರುತ್ತೆ ಅಂತ ಆದರೆ ಈ ಕಾಲೇಜ್ಗಳನ್ನು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ. ಆ್ಯಡ್ ಮಾಡೋದಿದ್ರೆ ಇವತ್ತೇ ಮಾಡ್ಕೊಳ್ಳಿ. ಮತ್ತು ಆ್ಯಡಿಂಗ್ ಆಪ್ಷನ್ ಸಿಗದೇ ಇರ್ಬೋದು ನಿಮಗೆ, 3rd ರೌಂಡಲ್ಲಿ ಕೊಡ್ಬೋದು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ. ಬಟ್ ಅದನ್ನು ನಾವು ಬಿಲೀವ್ ಮಾಡಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಕಾಲೇಜಸ್ಗಳನ್ನು ಇವಾಗಲೇ ಆ್ಯಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.